ಆಡ್ತವ್ರೆ ನೋಡಿ ಇಷ್ಟು ಜನ ಅಲ್ಲಿ ಪೂಜೆ. ಸೊ ಇವತ್ತು ಅಂದಾನ ಇದೆ. ಅಂದಾನಕ್ಕೆ 300 ಮೆಂಬರ್ಸ್ಗೇನೋ ಅಡುಗೆ ಮಾಡಿಸಿ ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಬ್ಲಾಗ್. ಇವತ್ತು ಬೆಳಗಿನ ಜಾವನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ಅದನ್ನ ನಮ್ಮ ಹತ್ರ 20 ಕಟ್ಟೆಗೆ ಹೋಗಿ ಪೂಜೆ ಮಾಡಿ ಅಲ್ಲಿ 9 ರೌಂಡ್ ಹಾಕಿ ಮನೆಗೆ ಬಂದು ಹೆವಿ ಚಳಿ ಆಗ್ತಿತ್ತು. ಬೆಳಗ್ಗೆನೇ ಸ್ನಾನ ಬೇರೆ ಮಾಡಿದ್ದಲ್ಲ, ಸೊ ಚಳಿ ಆಗ್ತಾಯಿತ್ತು. ಸೊ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದು, ಸೊ ಮಾಲೆ ಆಗ್ತಾಗಿದ್ದನ್ನೆಲ್ಲ ಕರ್ತವ್ಯ ಅಲ್ವಾ, ಸೊ ಮಾಡಲೇಬೇಕಾಗಿತ್ತು. ಸೊ 3 ದಿನ ಮಾಡಬೇಕಿತ್ತು, 3 ದಿನ ಮಾಡೋಕ್ಕಾಗಲಿಲ್ಲ. ಬರೀ 2 ಡೇಸ್ ಮಾಡಿದ್ವು ಅಷ್ಟೇ. ನಾವು ಅಲ್ಲಿಂದ ಬಂದು ಮತ್ತೆ ಮನೆಗೆ ಹೋಗಿ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ಇವಾಗ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಫುಲ್ ಚಳಿ ಎಷ್ಟು ಚಳಿ ಐತೈತೆ ಅಂದರೆ ಇವಾಗ ಸನ್ಸೆಟ್ ಆಗಿದೆ. ಇವಾಗ ಮೋಸ್ಟ್ಲಿ 6:30 ಅನಿಸುತ್ತೆ. ಹತ್ರ ಭಜನೆ ಮಾಡ್ತಾಯಿದ್ದಾರೆ, ಅಲ್ಲಿ ಹೋಗಬೇಕು. ರೋಡೇ ಇಲ್ಲ ಗೈಸ್, ನೋಡಿ ಇಂಥ ರೋಡ್ ಕೇಳಿಸ್ತಾ ಇರ್ಬೋದು ಸೌಂಡ್. ಒಂದು ದೇವಸ್ಥಾನ ಪೂಜೆ ಆಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಂದರೆ ಬೆಳಗ್ಗೆನೇ ಅಷ್ಟೊತ್ತು ಕಟ್ಟೆಗೆ ಹೋಗಿದ್ದು, ಮತ್ತೆ ಅಲ್ಲಿಗೆ ಹೋಗಿ ಇವಾಗ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ನಮ್ಮ ಅಜ್ಜಿನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಮ್ಮ ಅಜ್ಜಿ ರೆಡ್ ಬಟ್ಟೆಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಶಕ್ತಿ ಫೋಟೋ ತಗೊಳಕ್ಕೆ ಪಡ್ದ ಆಡ್ತವ್ರೆ ನೋಡಿ ಇಷ್ಟು ಜನ. ಅಲ್ಲಿ ಪೂಜೆ ಇರೋದು ಇಲ್ಲಿ ನಮ್ಮ ಹುಡುಗಿ. ಸೊ ಮತ್ತೆ ಇವಾಗ ವ್ಲಾಗ್ ಮಾಡ್ತೇವೆ. ಮೀನ್ಸ್ ಅಲ್ಲಿಗೆ ಹೋದರೆ ನಾನು ವ್ಲಾಗೇ ಮಾಡಲ್ಲ ಗೈಸ್. ಸೊ ಬೆಳಗ್ಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ಥಕಟ್ಟೆ ಹತ್ರ ಹೋಗಿ ರೌಂಡ್ ಹಾಕ್ಕೊಂಡು ಮತ್ತೆ ಬಂದು ಇಲ್ಲಿಗೆ ಮತ್ತು ಈ ಓಂ ಶಕ್ತಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಿಂದ ಮತ್ತೆ ಅಲ್ಲಿಗೆ ಹೋಗಿ ನಾಷ್ಟ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ನಾಷ್ಟ ಪಲಾವ್ ಅಲ್ಲೇ ದೇವಸ್ಥಾನ ಹತ್ರನೇ ಮಾಡಿಸಿದ್ರು, ತಿನ್ಕೊಂಡು ಇವಾಗ ಮನೆ ಹತ್ರ ಕೂತಿದ್ದೀವಿ. ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೇಕಂತ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ಸೊ ಇವತ್ತು ಅಂದಾನ ಇದೆ. ಅಂದಾನಕ್ಕೆ 300 ಮೆಂಬರ್ಸ್ಗೇನೋ ಅಡುಗೆ ಮಾಡಿಸಿ ಅಲ್ಲೇ ಅಂದರೆ ಇಲ್ಲೇ ಊರಲ್ಲೇ ಅಡುಗೆ ಮಾಡಿಸಿ ಊಟ ಹಾಕ್ತಾಯಿದ್ದಾರೆ. ಸೊ ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್. ನಾಳೆ ಎಲ್ಲ ನಾಡ್ದು ಹೋಗೋದು ನಾವು. ಇವತ್ತು ಅಂದಾನ, ನಾಳೆ ರೆಸ್ಟ್ ಆ್ಯಂಡ್ ನಾಡಿದ್ದು ಹೋಗೋದು. ನಾಡಿದ್ದು ಬೆಳಗ್ಗೆ ಒಂದು 6 ಗಂಟೆಗೆ 7 ಗಂಟೆಗೆ ಹೋಗೋದು. ಆಮೇಲೆ ಇವತ್ತು ನಮ್ಮ ಮನೇಲಿ ಜನ ಅಂದರೆ ಶಕ್ತಿಗಳೆಲ್ಲ ಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅಂದರೆ ಒಂದು ಭಜನೆ ಮಾಡ್ತಾರೆ. ಒಂದಷ್ಟು ಎಲ್ಲ ಶಕ್ತಿಗಳು ಬಂದು ಇವತ್ತು ಪೂಜೆ ಮಾಡ್ತಾರೆ. ಇಲ್ಲ ಅಲ್ಲಿ ಊರಿಂದ ನಮ್ಮ ಚಿಕ್ಕಮ್ಮ ಮಾಮ ಎಲ್ಲ ಬರ್ತಾಯಿದ್ದಾರೆ. ಗುರುಶಕ್ತಿ ಹೇಳ್ತೀನಿ ರೀ. ಚಿಕ್ಕ ಹುಡುಗಿ ತಿನ್ನಬಾರ್ದು ಶಕ್ತಿ. ಸಾಂಬಾರ ಕಾಳ
ದೀಕ್ಷಿತಾ ಬುಡ್ಡಿ ಎಲ್ಲ ನಮ್ಮ ಇವ್ರಿಗೆ ಬಂದಿದ್ದಾರೆ ದೊಡಮ್ಮ. ಹಾಯ್ ಚಿನ್ನು. ಹಾಯ್ ಹಾಯ್ ಅಕ್ಕೋ. ಅಲ್ಲೊಂದು ಪಾಪು ಇಲ್ಲೊಂದು ಪಾಪು. ನಮ್ಮ ಅಜ್ಜಿ ನೋಡಿ ಎಷ್ಟೋ ಜನ ಕೂತಿದ್ದಾರೆ. ಎಲ್ಲ ಊಟ ಮಾಡ್ಕೊ ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಳು ವ್ಲಾಗ್ ಮಾಡ್ತಾವಳೆ ಗೈಸ್. ಫೋಟೋಲ ಕೋಜಿ ತೋತಿ ಹೆನ್ ದೇಖ್ನಾ ತೋಡು ಅಂಕಿ ದೋಗ ಐತಿ ನಮ್ಮ ಕೈ ಮುಂಡಿ ವರ್ತಿ ಉತ್ತು ಅಂಕಿ ದೋಗ ಅದು ಐತಿ ದೋಗ ಐತಿ ನನ್ನ ಮಾಲೆ ಅಂತ ದೋನೆ ಸಿಗಲ್ಲ ಎಲ್ಲಿ ಓಡೈತೆ ಮನೆ ಗೈಸ್ ನೋಡಿ ನಮ್ಮ ಮನೆ ಎಷ್ಟು ಜನ ಇದ್ದಾರೆ. ಅವರು ಫೋಟೋ ಇಟ್ಟು ನಿಂತವಳೆ. ಸಾರಿ ಶಕ್ತಿ ನಿಂತವ್ರೆ. ಇಲ್ಲೊಬ್ರು ನಿಂತಿದ್ದಾರೆ. ಇಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 ನಾನು ಒಬ್ಳು 16 16 ಜನ ನಮ್ಮನೇಲಿ. ಓ ಮೈ ಗಾಡ್. ನನ್ನ ಹಣ್ಣಲ್ಲಿ ಕುಂಕುಮ ನೋಡಿ ಗೈಸ್. ಎಲ್ಲ ಆಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಇವತ್ತಿನಲ್ಲ ಈಗಿನ ಅಪ್ಡೇಟ್. ಸೊ ಇವತ್ತು ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರೆ ನಮ್ಮಮ್ಮ ಮಾಡಿಸ್ಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲೇ ಇದ್ದಾರೆ. ಇನ್ನೂ ಕನ್ಫರ್ಮೇಷನ್ ಇಲ್ಲ. ಮಾಡಿಸಿದ್ರೆ ವಿಡಿಯೋ ಮಾಡ್ತೀನಿ. ಇವಾಗ ಫುಲ್ ಅಲ್ಲಿಂದ ಎಲ್ಲ ಫುಲ್ ಊಟ ಮಾಡ್ಕೊಂಬಂದು ಕೂತಿದ್ದೀವಿ. ಇವಾಗ ಅಮ್ಮ ಕಾಫಿ ಮಾಡ್ತಾಯಿದ್ದಾರೆ. ಸೊ ಎಲ್ಲ ದೊಡ್ಡಮ್ಮ, ನಮ್ಮ ಸೋನು ಆ್ಯಂಡ್ ನಮ್ಮ ಗಂಡು ಬಾಹುಬಲಿ ಬಂದಿದೆ. ನಮ್ಮ ಸೋನು ಪಾಪ ಬಂದಿದೆ. ಸೊ ಎಲ್ಲರೂ ಇವತ್ತು ಅನ್ನದಾನಕ್ಕೋಸ್ಕರ ಅಂತಲೇ ಬಂದಿದ್ದಾರೆ. ಅದಕ್ಕೆ ಮನೆ ತುಂಬ ಜನ, ಸೌಂಡು ಜಾಸ್ತಿ ನೋಡಿ. ಆಚೆ 16 ಜನ ಒಂದು ಮನೇಲಿ. ನಮ್ಮ ಅಪ್ಪ ಒಬ್ಬರು ಮಿಸ್ಸು. ನಮ್ಮ ದೊಡ್ಡಪ್ಪನೂ ಇಲ್ಲ. ಆಯಿತಾ? ದೊಡ್ಡಪ್ಪ ಇಲ್ಲ ಆಯಿತಾ? ಅಯ್ಯೋ ನೋಡಿ ಎಷ್ಟು ಜನ ಅವರೇ. ಬನ್ನಿ ಹೋಗ. ಯಾರ ಮನೆ ನೀವು ಬಂದಿರೋದೀಗ? ವಿಕಾಸು ಮನೆನಾ ಇದು? ಕುಮಾರ ತಾತನ ಮನೆ. ಇಲ್ಲಿ ಈ ಕಡೆ ತಿರ್ಗಿಲ್ಲಿ. ಓಯ್ ಓಯ್, ಈ ಯಾರ ಮನೆ ಇದು? ಯಾವ ತಾತ? ಆ ಏನೋ ಕೇಳಿಸಿಲ್ಲ. ಇನ್ನೊಂದ್ಸತಿ ಹೇಳು. ತಕ್ಕೊಡ್ತೀನಿ ಹೇಳು. ಇನ್ನೊಂದ್ಸತಿ ಹೇಳು. ಏನು ಯಾರ ಮನೆ ಇದು? ಕುಮಾರ್ ತಾತನ ಕುಂಬಳು ತಾತನ? ಅದು ಬರಲ್ಲ ಕಣೆ, ಬರಲ್ಲ ಶಕ್ತಿ. ಎಲ್ಲ ಪ್ರೇಕ್ಷಕರು ಇವಳೊಬ್ಳು ಅಲ್ಲ. ಉಸಿರು ಬಿಡು. ಓ ಇಂಜೆಕ್ಷನ್ ಕೊಡ್ಲು. ವೇಟ್ ಮಾಡಬೇಕು.
ಬರ್ತಾನಿದೆ 5 ನಿಮಿಷ ವೇಟ್ ಮಾಡಿಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಸೊ ಎಲ್ಲ ಅನ್ನದಾನ ಎಲ್ಲ ಮುಗ್ದು ಈವ್ನಿಂಗ್ ಒಂದು 4 o'clock ಹಂಗೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡಿದ್ದೋ. ಸೊ ಅದಕ್ಕೆ ಎಲ್ಲರೂ ಶಕ್ತಿಗಳನ್ನೆಲ್ಲ ಕರ್ಕೊಬಂದು ಪೂಜೆ ಮಾಡಿ ಅಂದರೆ ಅವ್ರನ್ನ ಕಾಲು ತೊಳೆದು ಅವ್ರಿಗೆ ದೃಷ್ಟಿ ತೆಗ್ದು ಮನೆಯೊಳಗೆ ಕರ್ಕೋಬೇಕು ಅಂಥೇಳಿ ಮನೆ ಬಾಗಿಲು ಅಂದರೆ ಗೇಟ್ ಹತ್ರ ನಿಲ್ಲಿಸಿ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ದೃಷ್ಟಿ ತೆಗೆದು ಅವ್ರ ಪಾದಕ್ಕೆ ಪೂಜೆ ಮಾಡಿ ಅಂದರೆ ಅವ್ರ ಪಾದಕ್ಕೆ ಪೂಜೆ ಮಾಡಿದ್ರೆ ತಾಯಿನೇ ಮನೆಯೊಳಗೆ ಬಂದಂಗೆ. ಸೊ ಅದಕ್ಕೆ ಅಮ್ಮ ಪೂಜೆ ಎಲ್ಲ ಮಾಡಿ ಶಕ್ತಿಗಳನ್ನೆಲ್ಲ ಮನೆಯೊಳಗೆ ಕರೆಸ್ಕೊಂಡ್ರು. ಸೊ ಮನೆಯಲ್ಲಿ ಪೂಜೆ ಅಂತ ತುಂಬ ಚೆನ್ನಾಗಾಯಿತು. ಸೊ ಈ ಶಕ್ತಿಗಳೆಲ್ಲ ಭಜನೆ ಆದಮೇಲೆ ಟ್ಯೂಷನ್ ಮಕ್ಕಳನ್ನ ಡ್ಯಾನ್ಸ್ ಕೂಡ ಆಡಿಸ್ತು. ಸೊ ಇದೆಲ್ಲ ಒಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಅಂದರೆ ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ, ಅಂದ್ಕೊಳ್ದೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದೇ ಖುಷಿ ಕೊಟ್ಟಿದ್ದು. ಸೊ ಎಲ್ಲ ಪೂಜೆ ಡ್ಯಾನ್ಸ್ ಎಲ್ಲ ಕಂಪ್ಲೀಟಾಗಿ ಮುಗೀತು. अरे ना मामा ना आके मामा
ಇಷ್ಟೋ ಗಂಟ ಮನೇಲಿ ಡ್ಯಾನ್ಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಅಶ್ವತ್ಥ ಕಟ್ಟೆ ಹತ್ರ ಪೂಜೆ ಇದೆಯಂತೆ, ಭಜನೆ ಇವ್ರ ಮಮ್ಮಿ ಫೋನ್ ಮಾಡಿದರು ಬನ್ನಿ ಅಂತ. ಸೊ ಅದಕ್ಕೆ ನಾನು ಅಜ್ಜಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ.